ಇನ್ನು ಮತ್ತೊಂದು ಕಡೆ ಗುಟ್ಕಾ ಹಾಗೆ ತಂಬಾಕು ಉತ್ಪನ್ನಗಳ ಮಾರಾಟಕ್ಕೆ ರಾಜ್ಯ ಸರ್ಕಾರ ಬ್ರೇಕ್ ಹಾಕೋದಕ್ಕೆ ಮುಂದಾಗಿತ್ತು. ಆದರೆ ಆದೇಶ ಹೊರಬಿದ್ದ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲೇ ಬಹಳ ಅಸಮಾಧಾನ ಸ್ಫೋಟಗೊಳ್ತು. ಅಡಿಕೆ ಬೆಳೆಗಾರರ ಹಿತದ ಪ್ರಶ್ನೆಯನ್ನ ಮುಂದಿಟ್ಟು ಬಹಳಷ್ಟು ಮಂದಿ ಶಾಸಕರುಗಳು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮೇಲೆ ಒತ್ತಡ ಹೇರೋದಕ್ಕೆ ಶುರು ಮಾಡಿದ್ರು. ಇದೀಗ ಮುಖ್ಯಮಂತ್ರಿಗಳು ಏನ್ ಹೇಳಿದ್ದಾರೆ ಅಂತ ಅಂದ್ರೆ, ನನ್ನ ಗಮನಕ್ಕೆ ಬರದೆ ಈ ರೀತಿಯ ಅಂತ ನಿಷೇಧ ಮಾಡಿಬಿಟ್ಟಿದ್ದಾರೆ ಅಂತೇಳಿ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಾಗಿನ ಪ್ರಧಾನ ಕಾರ್ಯದರ್ಶಿಗಳ ಮೇಲೆಲ್ಲ ರೇಗಾಡಿದ್ರು ಅಂತಾನೂ ಕೂಡ ತಿಳಿದು ಬರ್ತಾ ಇರುವಂತ ಸಂಗತಿ. ಈಗ ಮುಖ್ಯಮಂತ್ರಿಗಳು ಆ ಬ್ಯಾನ್ನ ಆದೇಶವನ್ನ ವಾಪಸ್ ಪಡೆಯೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಗುಟ್ಕಾ ಬ್ಯಾನ್ ನಿರ್ಧಾರಕ್ಕೆ ಸರ್ಕಾರದಲ್ಲೇ ಅಸಮಾಧಾನ, ಆದೇಶ ವಾಪಸ್. ಸಿಎಂ ಗಮನಕ್ಕೆ ತರದೆ ಗುಟ್ಕಾ ನಿಷೇಧ ಆದೇಶ ಹೊರಡಿಸಿದ್ರ ಅಧಿಕಾರಿಗಳು. ಗುಟ್ಕಾ ನಿಷೇಧದ ಆದೇಶ ಹೊರಬಂದ ಬೆನ್ನಲ್ಲೇ ಸರ್ಕಾರದೊಳಗೆ ಅಪಸ್ವರ ಕೇಳಿಬಂದಿದೆ. ಅಡಿಕೆ ಬೆಳೆಯುವ ಹಲವು ಜಿಲ್ಲೆಗಳ ರೈತರ ಮೇಲೆ ಪರಿಣಾಮ ಬೀರೋ ಸಾಧ್ಯತೆ ಹಿನ್ನೆಲೆ ಹಿರಿಯ ಶಾಸಕರು ಸಿಎಂ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿಯಾಗಿ ಆದೇಶ ಹಿಂಪಡೆಯುವಂತೆ ಮನವಿ ಮಾಡಿದ್ದಾರೆ. ಈ ಬಗ್ಗೆ ನನಗೆ ಮಾಹಿತಿ ಇರಲಿಲ್ಲ ಅಂತ ಸಿಎಂ ಹೇಳಿದ್ದು, ಬಳಿಕ ನಡೆದ ಸಂಪುಟ ಸಭೆಯಲ್ಲೂ ಈ ವಿಚಾರ ಪ್ರಸ್ತಾಪವಾಗಿದೆ. ಗುಟ್ಕಾ ಬ್ಯಾನ್ ಬಗ್ಗೆ ನನಗೆ ಮಾಹಿತಿಯೇ ಇರಲಿಲ್ಲ ಅಂತ ಸಿಎಂ ಡಿ.ಕೆ. ಶಿವಕುಮಾರ್ ಹೇಳಿದ್ದು, ಬಳಿಕ ನಡೆದ ಸಂಪುಟ ಸಭೆಯಲ್ಲೂ ಇದೇ ವಿಚಾರ ಪ್ರಸ್ತಾಪವಾಗಿದೆ. ದೊಡ್ಡ ನಿರ್ಧಾರವನ್ನ ತಮ್ಮ ಗಮನಕ್ಕೆ ತರದೆ ಹೇಗೆ ತೆಗೆದುಕೊಂಡ್ರಿ ಅಂತ ಆರೋಗ್ಯ ಇಲಾಖೆ ಕಾರ್ಯದರ್ಶಿಯನ್ನ ಸಿಎಂ ತರಾಟೆಗೆ ತೆಗೆದುಕೊಂಡಿದ್ದಾರೆ. 7ರಿಂದ 8 ಜಿಲ್ಲೆಗಳ ರೈತರ ಮೇಲೆ ಪರಿಣಾಮ ಬೀರೋ ಸಾಧ್ಯತೆ ಇದೆ ಅಂತ ಹೇಳಿ ಆದೇಶ ವಾಪಸ್ ಪಡೆಯುವಂತೆ ಸೂಚಿಸಿದ್ದಾರೆ. ಮತ್ತೊಂದೆಡೆ ಗುಟ್ಕಾ ನಿಷೇಧ ಆದೇಶ ಅಡಿಕೆ ಬೆಳೆಯುವ ಭಾಗದ ಶಾಸಕರಿಗೆ ಅಚ್ಚರಿ ಮೂಡಿಸಿದೆ. ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್, ರಾಜ್ಯದಲ್ಲಿ ಅಡಿಕೆ ಬ್ಯಾನ್ ಆಗಲ್ಲ, ಕೇವಲ ನಿಕೋಟಿನ್, ಟೊಬ್ಯಾಕೊ ಬ್ಯಾನ್ ಮಾಡುವ ಆದೇಶ ನೀಡಲಾಗಿದ್ದು ಅಡಿಕೆ ಬ್ಯಾನ್ ಆಗೋದೇ ಇಲ್ಲ ಅಂದಿದ್ದಾರೆ. ಎಲ್ಲೂ ಸಹ ಅಡಿಕೆ ಬ್ಯಾನ್ ಆಗೋ ಒಂದು ವಿಷಯ ಇಲ್ಲ. ರೈತರಲ್ಲಿ ಸ್ವಲ್ಪ ಗೊಂದಲ ಆಗಿದೆ. ಯಾಕೆಂದರೆ ನಾನು ಚನ್ನಗಿರಿ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆ ಆಗ್ತಾ ಇದ್ದೀನಿ. ಅಲ್ಲಿ ಅತಿ ಹೆಚ್ಚು ರಾಜ್ಯದಲ್ಲಿ ಅಡಿಕೆ ಬೆಳೆಯುವಂಥ ರೈತರು ಇರೋಂಥ ಕ್ಷೇತ್ರ. ನಮ್ಮ ರೈತರಿಗೆ ನಾನು ಮನವಿ ಮಾಡ್ತೀನಿ, ಯಾವುದೇ ಕಾರಣಕ್ಕೂ ಅಡಿಕೆ ಬ್ಯಾನ್ ಆಗುವಂಥ ಅಥವಾ ಅಡಿಕೆ ನಿಷೇಧ ಆಗುವಂಥ ವ್ಯವಸ್ಥೆ ಸರ್ಕಾರ ಮಾಡಿಲ್ಲ, ಮಾಡೋದಿಲ್ಲ, ಮಾಡೋಕ್ಕೆ ನಾವು ಬಿಡೋದು ಇಲ್ಲ. ಪಾನ್ ಮಸಾಲದೊಳಗೆ ನಿಕೋಟಿನ್ ಮತ್ತು ಟೊಬ್ಯಾಕೊ ಮಿಶ್ರಣ ಮಾಡಿದಂಥದ್ದನ್ನು ಬ್ಯಾನ್ ಮಾಡ್ತೀವಿ ಅಂತ ಹೇಳಿದ್ವಿ. ಎಲ್ಲೂ ಸಹ ಅಡಿಕೆ ಪಾನ್ ಮಸಾಲ ಬ್ಯಾನ್ ಮಾಡ್ತೀವಿ ಅಂತ ಹೇಳಿ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಸಂಸದ ಬಸವರಾಜ ಬೊಮ್ಮಾಯಿ, ಜನರ ಆರೋಗ್ಯ ಕಾಪಾಡೋದು ಎಷ್ಟು ಮುಖ್ಯನೋ ಅಡಿಕೆ ಬೆಳೆಗಾರರನ್ನ ರಕ್ಷಿಸೋದು ಕೂಡ ಅಷ್ಟೇ ಮುಖ್ಯ ಅಂದಿದ್ದಾರೆ. ಇತ ಜೆಡಿಎಸ್ ಶಾಸಕ ಎ ಮಂಜು ಸರ್ಕಾರದ ವಿರುದ್ಧ ಕಿಡಿಕಾರಿದ್ದು, ಅಡಿಕೆ ಉತ್ಪನ್ನಗಳನ್ನು ನಿಷೇಧಿಸುವ ನಿರ್ಧಾರದಿಂದ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಬಹುದು ಅಂದಿದ್ದಾರೆ. ಆರೋಗ್ಯನೂ ಕಾಪಾಡಬೇಕು ಮತ್ತು ಅಡಿಕೆ ಬೆಳೆಗಾರರ ಹಿತರಕ್ಷಣೆಯನ್ನು ಕೂಡ ಮಾಡಬೇಕು. ಈಗ ಅಡಿಕೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕದಲ್ಲಿ ಬೆಳೀತಾ ಇದೆ. ರೈತರು ಹಲವಾರು ತಾಲೂಕುಗಳಲ್ಲಿ ಅಡಿಕೆ ಮೇಲೆ ಅವಲಂಬಿತರಾಗಿದ್ದಾರೆ. ಅವ್ರ ಹಿತರಕ್ಷಣೆಯನ್ನು ಕೂಡ ಮಾಡಬೇಕು. ಸರ್ಕಾರ ಈ ನಿರ್ಧಾರವನ್ನು ಕೂಡಲೇ ಹಿಂಪಡಿಬೇಕು. ಯಾವುದೇ ಆದಂಥ ಅಡಿಕೆನ ನಿಷೇಧ ಮಾಡ್ತಕ್ಕಂಥದ್ದು ಕೈ ಹಾಕಿದರೆ ಸರ್ಕಾರಕ್ಕೆ ತುಂಬ ಕೆಟ್ಟ ಹೆಸರು ಬರ್ತದೆ. ಆದರೆ ನಿಷೇಧದ ಸುದ್ದಿ ಹೊರಬಿದ್ದ ತಕ್ಷಣ ಮಾರುಕಟ್ಟೆಯ ಚಿತ್ರಣವೇ ಬದಲಾಗಿದೆ. ಕೊಪ್ಪಳದ ಆಜಾದ್ ಸರ್ಕಲ್ನ ಪ್ರಭು ಟ್ರೇಡರ್ಸ್ ಅಂಗಡಿ ಮುಂದೆ ರಿಟೇಲರ್ ವ್ಯಾಪಾರಿಗಳು ಗುಟ್ಕಾ ಖರೀದಿಗೆ ಮುಗಿಬಿದ್ದಿದ್ದಾರೆ. ನಿಷೇಧಕ್ಕೂ ಮುನ್ನವೇ ಸ್ಟಾಕ್ ಮಾಡ್ಕೊಳ್ಳೋಕೆ ವ್ಯಾಪಾರಿಗಳು ಮುಂದಾಗಿದ್ದಾರೆ. ಒಂದ್ ಕಡೆ ಗುಟ್ಕಾ ನಿಷೇಧದ ಸುತ್ತ ವಿವಾದ ಎದ್ದಿದ್ರೆ, ಮತ್ತೊಂದು ಕಡೆ ಗುಟ್ಕಾದಿಂದಲೇ ಸರ್ಕಾರಿ ಆಸ್ಪತ್ರೆ ಗಬ್ಬು ನಾರುವಂತಾಗಿದೆ. ಕೊಪ್ಪಳ ನಗರದ ಸರ್ಕಾರಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಗೋಡೆ, ಕಿಟಕಿ ಎಲ್ಲೆಡೆ ಗುಟ್ಕಾದ ಕಲೆ ಕಾಣ್ತಿದ್ದು, ಆಸ್ಪತ್ರೆ ಆವರಣದಲ್ಲೇ ಗುಟ್ಕಾ ಜಗಿದು ಒಗೀತಿದ್ದಾರೆ. ನವಜಾತ ಶಿಶುಗಳು, ಬಾಣಂತಿಯರಿರುವ ಆಸ್ಪತ್ರೆಯಲ್ಲೇ ಇಂಥ ಪರಿಸ್ಥಿತಿ ಕಂಡು ಬಂದಿರೋದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಸದ್ಯ ನಾನೀಗ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಒಳಭಾಗದಲ್ಲಿರುವಂಥದ್ದು ಕೆಲ ದೃಶ್ಯಗಳು ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತೀನಿ. ಈ ಒಂದು ಆಸ್ಪತ್ರೆಯ ಪ್ರತಿಯೊಂದು ವಿಂಡೋಗಳಲ್ಲಿ ಸಹಿತ ಗುಟ್ಕಾ ಪಾನ್ ಮಸಾಲೆಗಳನ್ನು ಜಿಗಿದು ಉಗಿದಿರುವಂಥದ್ದು ಸಹಿತ ಸರ್ವಸಾಮಾನ್ಯವಾಗಿ ಇಲ್ಲಿ ಕಂಡು ಬರ್ತಿರುವಂಥದ್ದು ನೋಡುವ ದೃಶ್ಯಗಳಲ್ಲಿ ಸಾಕಷ್ಟು ಕಡೆ ಗಲೀಜು ಆವರಿಸಿಕೊಂಡಿರುವಂಥದ್ದು. ಪ್ರತಿಯೊಂದು ವಿಂಡೋಗಳಲ್ಲಿ ಸಹಿತ ಜನರು ಏನು ಗುಟ್ಕಾ ಮತ್ತು ಪಾನನ್ನು ಏನು ಜಿಗಿದು ಇಲ್ಲಿ ಉಗಿದಿರುವಂಥದ್ದು ಸಾಮಾನ್ಯವಾಗಿ ಕಂಡು ಬರ್ತಿರುವಂಥದ್ದು. ಇಲ್ಲಿಗೆ ಬರುವಂಥ ನವಜಾತ ಶಿಶುಗಳು, ಅಂದರೆ ಹೆರಿಗೆಯಾದಂಥ ನವಜಾತ ಶಿಶುಗಳಿಗೆ ಸಹಿತ ಮತ್ತೊಂದು ರೋಗ ಅಂಟಿಕೊಳ್ಳುವಂಥ ಸಾಧ್ಯತೆ ಸಹಿತ ಪಕ್ಕಾ ಆಗಿರುವಂಥದ್ದು. ಸದ್ಯ ಗುಟ್ಕಾ ನಿಷೇಧದ ಆದೇಶ ವಾಪಸ್ ಪಡೆಯಲು ಸಿಎಂ ಸೂಚನೆ ನೀಡಿರೋದ್ರಿಂದ ಸರ್ಕಾರದ ಮುಂದಿನ ಅಧಿಕೃತ ಆದೇಶದ ಮೇಲೆ ಇದೀಗ ಎಲ್ಲರ ಕಣ್ಣು ನೆಟ್ಟಿದೆ. ಬ್ಯೂರೋ ರಿಪೋರ್ಟ್, TV9.